ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ನೋಡಿ, ಇವತ್ತಿಗೆ ಕೋಳಿಗಳಿಗೆ 23 ಡೇಸ್ ಕಂಪ್ಲೀಟ್ ಆಗ್ತದೆ. ಹಾಗೆ ಇವತ್ತು ನಾನು ನಿಮಗೆ ಒಂದು ಬ್ಯಾಚಲ್ಲಿ ಅಂತೇಳಿದರೆ ಇವಾಗ 45 ಡೇಸ್ ಮುಗಿಯೋದ್ರೊಳಗೆ ಒಂದು ಬ್ಯಾಚ್ ಕಂಪ್ಲೀಟ್ ಆಗೋದ್ರೊಳಗೆ ಕಾಮನ್ ಆಗಿ ಎಷ್ಟು ಮಾರ್ಟಿಲಿಟಿ ಆಗ್ತದೆ ಒಂದು ಬ್ಯಾಚಲ್ಲಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಳ್ತಿದ್ರು ಹಾಗೆ ಯಾವುದೇ ಡಿಸೀಸ್ ಇಲ್ಲ ಅಂದರೂ ಕೂಡ ಕಾಮನ್ ಆಗಿ ಒಂದು ಫಾರ್ ಎಕ್ಸಾಂಪಲ್ ನಾವೀಗ 1000 ಮರಿ ಸಾಕಾಣಿಕೆ ಮಾಡ್ತಾ ಇದ್ದರೆ ಒಂದು 3 to 5% ಮಾರ್ಟಿಲಿಟಿ ಕಾಮನ್ ಆಗಿ ಇದ್ದೇ ಇರ್ತದೆ. 3 to 5% ಅಂತ ಹೇಳಿದರೆ 1000ಕ್ಕೆ 30ರಿಂದ 50 ಮರಿಗಳು ಲಾಸ್ಟ್ ಬ್ಯಾಚ್ ಮುಗಿಯೋದ್ರೊಳಗೆ ಮಾರ್ಟಿಲಿಟಿ ಆಗಿರ್ತದೆ ಅಂತೇಳಿದರೆ ಒಂದು ಹೀಸ್ಟ್ರೋಕ್ ಆಗಿರ್ಬೋದು ಅಥವಾ ಜಾಸ್ತಿ ಫೀಡ್ ತಿಂದು ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂಥದ್ದು. ಸೊ ಏನಾದರೂ ಒಂದು ಸಣ್ಣ ಪುಟ್ಟ ಇವಾಗ CRDಯಿಂದಾಗಿ ಹೀಗೆ ಓವರಾಲ್ ಆಗಿ ಯಾವುದಾದ್ರೂ ಒಂದು ಇದರಿಂದ ಕಾರಣದಿಂದ 3 to 5% ಮಾರ್ಟಿಲಿಟಿ ಕಾಮನ್ ಆಗಿರ್ತದೆ. ಒಮ್ಮೊಮ್ಮೆ ಏನಾದರೂ ಡಿಸೀಸ್ ಇದ್ದರೆ ಅಪ್ ಟು 7%, 8%, 10%ವರೆಗೂ ಕೂಡ ಮಾರ್ಟಿಲಿಟಿ ರೈಸ್ ಆಗೋದಿರ್ತದೆ. ನಮಗೆ ಮರಿಗಳು ಅರ್ಲಿ ಸ್ಟೇಜ್ ಅಂತ ಹೇಳಿದರೆ ಈಗ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಮಾರ್ಟಿಲಿಟಿ ಆದರೆ ನಮಗೇನು ಅಷ್ಟು ದೊಡ್ಡ ನಷ್ಟ ಆಗೋದಿಲ್ಲ. ಯಾಕೆಂತೇಳಿದರೆ ಜಾಸ್ತಿ ಫೀಡ್ ತಿಂದಿರೋದಿಲ್ಲ, ಹಾಗಾಗಿ ನಮಗೆ ತುಂಬ ನಷ್ಟ ಅಂತ ಏನಾಗೋದಿಲ್ಲ. ಸಣ್ಣ ಪ್ರಮಾಣದ ಲಾಸ್ ಆಗ್ಬೋದು ಬಿಟ್ಟರೆ. ಇನ್ನು ಇವಾಗ 3rd ವೀಕ್ ನಂತರ ಈ ರೀತಿಯೆಲ್ಲ ಆಗಿ ಸತ್ತರೆ, ಈಗ ನಮ್ಮದು ಇವಾಗ 23 ಡೇಸ್ ಆಗಿದೆ. 23 ಡೇಸಿಗೆ ಒಂದು ಬರ್ಡು 1 kg 400-500 ಗ್ರಾಮ್, 400ರಿಂದ 500 ಗ್ರಾಮ್ ಅಂದರೆ 1.5 kg ಅಷ್ಟು ಫೀಡ್ ತಿಂದಿರುವಾಗ ನಮಗೆ ತುಂಬ ಲಾಸ್ ಆಗ್ತದೆ. ನಾವು ಕಂಪನಿ ಜೊತೆ ಇಂಟಿಗ್ರೇಷನ್ ಅಂತ ಹೇಳಿದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಿರೋದ್ರಿಂದ ನಮಗೆ ಇವಾಗ ಅಷ್ಟೊಂದು ಲಾಸ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ಒಂದು 7 ರೂಪಾಯಿ ಅಥವಾ 8 ರೂಪಾಯಿ ರೇಟ್ ಸಿಗುವಂಥದ್ದಿದ್ದರೆ ಒಂದು 50 ಪೈಸೆ ಆ ಕಡೆ ಈ ಕಡೆ ಆಗ್ಬೋದು, ಕಡಿಮೆ ಸಿಗ್ತದೆ. ಇನ್ನು ಓನಾಗಿ ಸಾಕೋದಿದ್ದರೆ ತುಂಬ ಲಾಸ್ ಆಗ್ತದೆ. ಈಗ ನಾವು ಮರಿಯನ್ನು ಪರ್ಚೇಸ್ ಮಾಡಬೇಕಿದ್ರೆ ಮಿನಿಮಮ್ 20 ರೂಪೀಸ್ ಮೇಲೇನೇ ಇರ್ತದೆ. ಸೀಸನಲ್ಲಾದರೆ 30-40 ರೂಪೀಸ್ ಕ್ರಾಸ್ ಆಗೋದು ಉಂಟು. ಇನ್ನು 3rd ವೀಕಲ್ಲೆಲ್ಲ ಮಾರ್ಟಿಲಿಟಿ ಆದರೆ ಒಂದು ಕೋಳಿ ಮೇಲೆ ಒಂದು 150 ರೂಪೀಸ್ ಲಾಸ್ ಆಗ್ತಾ ಹೋಗ್ತದೆ. ಇನ್ನು 4th ವೀಕೆಲ್ಲ ಹೋದರೆ ತುಂಬ ಜಾಸ್ತಿ ಆಗ್ತದೆ. ಹೇಳಿದರೆ ಈಗ 3rd ವೀಕ್ ಆದರೆ 1.5 kg ಅಷ್ಟು ಫೀಡ್ ತಿಂದಿರ್ತದೆ. ಫೀಡ್ ಕಾಸ್ಟ್ ಬಂದುಬಿಟ್ಟು ಪರ್ kg ನಿಮಗೆ 40 ರೂಪೀಸ್ಗಿಂತ ಮೇಲೆ ಹೋಗ್ತದೆ. ಹಾಗೆಲ್ಲ ಆಗುವಾಗ ನಮಗೆ ಓನಾಗಿ ಸಾಕುವಾಗ ನಮಗೆ ತುಂಬ ಲಾಸ್ ಆಗ್ತಾ ಹೋಗ್ತದೆ. ಅರ್ಲಿ ಸ್ಟೇಜಲ್ಲಿ ಈಗ ಫಸ್ಟ್ ವೀಕಲ್ಲೆಲ್ಲ ಸತ್ತರೆ ನಮಗೆ ಒಂದು ಮರಿದ ರೇಟು ಹಾಗೆ ಒಂದು ಬ್ರೂಡಿಂಗಿಗೆ ಇನ್ವೆಸ್ಟ್ ಮಾಡಿದಂಥದ್ದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಲಾಸ್ ಆಗ್ತದೆ. ಈಗ ಬೆಳೀತಾ ಹೋದಂತೆ ಮಾರ್ಟಿಲಿಟಿ ಆದರೆ ತುಂಬ ನಮಗೆ ಲಾಸ್. ಅದು ಒಮ್ಮೊಮ್ಮೆ ಹೇಳಲಿಕ್ಕಾಗೋದಿಲ್ಲ. ಈ ಬ್ರಾಯ್ಲರ್ ಕೋಳಿಗಳು ಅನ್ನುವಂಥದ್ದು ತುಂಬ ಸೆನ್ಸಿಟಿವ್. ಸಣ್ಣ ಪ್ರಾಬ್ಲಮ್ ಆದರೂ ಕೂಡ ಕ್ಲೈಮೇಟಲ್ಲಿ ವೇರಿಯೇಷನ್ ಆದರೂ ಕೂಡ ಅವು ತಡ್ಕೊಳ್ಳುವಂಥ ಶಕ್ತಿ ಇಲ್ಲ, ಬೇಗ ಮಾರ್ಟಿಲಿಟಿ ಆಗ್ತವೆ. ಹಾಗಾಗಿ ತುಂಬ ನಾವು ಜಾಗ್ರತೆಯಿಂದನೇ ಸಾಕಬೇಕಾಗ್ತದೆ. ಇನ್ನು ನಾವು ಈ ಕಂಪನಿ ಜೊತೆ ಟೈ ಅಪ್ ಆಗಿಬಿಟ್ಟು ಅಂದರೆ ಇಂಟಿಗ್ರೇಷನ್ ಅಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡುವಾಗ ಒಂದೊಂದು ಕಂಪನಿದು ಒಂದೊಂದು ರೀತಿಯ ರೂಲ್ಸನ್ನು ಫಾಲೋ ಮಾಡ್ತಾರೆ. ಕೆಲವು ಕಂಪನಿಯವರು ಈಗ 5%ವರೆಗೆ ನಮಗೆ ವಿನಾಯಿತಿ ಇರ್ತದೆ ಅಂತ ಹೇಳಿದರೆ 1000 ಕೋಳಿಗಳಿಗೆ ಒಂದು 50 ಕೋಳಿ 5% ಅಂತ ಹೇಳಿದರೆ 50 ಕೋಳಿವರೆಗೆ ಮಾರ್ಟಿಲಿಟಿ ನಮಗೆ ವಿನಾಯಿತಿ. 50 ಕೋಳಿಗಿಂತ ಜಾಸ್ತಿ ಮಾರ್ಟಿಲಿಟಿ ಆದರೆ ಈಗ 70 ಮಾರ್ಟಿಲಿಟಿ ಇತ್ತು ಅಂದ್ಕೊಂಡ್ರೆ 20 ಕೋಳಿದೇನು ಡಿಫ್ರೆನ್ಸ್ 20 ಕೋಳಿ ಇರ್ತಾವಲ್ಲ ಅದರದ್ದು ಹೇಳಿದರೆ ಇರುವಂಥ ರೇಟಲ್ಲಿ ನಮಗೆ ಡಿಡಕ್ಟ್ ಮಾಡ್ತಾರೆ. ಈಗ ಪ್ರೆಸೆಂಟ್ ಏನು ರೇಟ್ ನಡೀತದೆ ನಮ್ಮದು ಕೋಳಿ ಲಿಫ್ಟ್ ಆಗುವಾಗ ಆ ರೇಟನ್ನು ಡಿಡಕ್ಟ್ ಮಾಡಿ ನಮಗೆ ಪೇಮೆಂಟ್ ಹಾಕ್ತಾರೆ. ಈ 3 to 5% ಮಾರ್ಟಿಲಿಟಿ ಅನ್ನೋದು ನಾವು ಎಷ್ಟೇ ಕೋಳಿಗಳನ್ನು ಚೆನ್ನಾಗಿ ನೋಡಿಕೊಂಡ್ರು ಕಾಮನ್ ಆಗಿ ಈ 1000ಕ್ಕೆ 30ರಿಂದ 50 ಕೋಳಿ ಸಾಯೋದು ಕಾಮನ್. ಅದಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕಿಂತ ಜಾಸ್ತಿ ಸಾಯಿದಾಗೆ ನಾವು ಜಾಗ್ರತೆ ವಹಿಸಬೇಕಾಗ್ತದೆ. ಚೆನ್ನಾಗಿ ನೋಡಿಕೊಂಡ್ರೆ ಇನ್ನು ಸಾಯೋದಿಲ್ಲ. ಎಲ್ಲಿಯಾದರೂ ನಾವು ನೆಗ್ಲಿಜೆನ್ಸಿ ಮಾಡಿದರೆ ಲಾಸ್ಟ್ 4th ವೀಕ್ ನಂತರ ತುಂಬ ನೆಗ್ಲಿಜೆನ್ಸಿಯಲ್ಲೇ ಮಾಡಿದರೆ ಸಾಯುವ ಚಾನ್ಸಸ್ ಜಾಸ್ತಿ ಇರ್ತದೆ. ಆವಾಗ 4th ವೀಕ್ ನಂತರ ಸತ್ತರೆ ನಮಗೆ ತುಂಬ ಲಾಸ್ ಆಗ್ತದೆ, ಬರುವ ಪೇಮೆಂಟ್ ತುಂಬ ಕಡಿಮೆಯಾಗಿ ಬರ್ತದೆ. ಹಾಗೆ ಈಗ ನಮಗೆ ಮಳೆಗಾಲದಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ಸ್ವಲ್ಪ ನಮ್ಮದು ಹೆಗ್ಗಲ್ ಅಣಬೆ ಅಂತ ಇದೆ, ಅದು ಕೂಡ ನಮಗೆ ಇವತ್ತು ಸಿಕ್ಕಿದೆ. ನೋಡು, ಅದನ್ನು ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತೀನಿ.
ಇದು ತುಂಬ ಟೇಸ್ಟಿಯಾಗಿರ್ತದೆ. ನೋಡು ಅದು ಹೇಗೆ ಪ್ರೊಸೆಸ್ ಮಾಡೋದು ಮತ್ತು ಹೇಗೆ ಅದನ್ನು ಕುಕ್ ಮಾಡುವಂಥದ್ದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ನೋಡಿ, ಇದನ್ನು ನಾವು ಹೆಗ್ಗಲ್ ಅಣಬೆ ಅಂತ ಕರಿತೀವಿ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು. ಬೇರೆ ಯಾವುದೇ ಕಾಲದಲ್ಲಿ ಇದು ಬೇಸಿಗೆ ಕಾಲ ಆಗಲಿ ಚಳಿಗಾಲ ಯಾವುದೇ ಕಾಲದಲ್ಲಿ ಸಿಗುವುದಿಲ್ಲ. ತುಂಬ ಮಳೆ ಬಂದಾಗ ಭೂಮಿಯಲ್ಲಿ ನೈಸರ್ಗಿಕವಾಗಿ ಅಂದರೆ ಮೇಲೆ ಬರುವಂಥ ಒಂದು ಅಣಬೆ ಜಾತಿ ಇದು. ಇದು ತುಂಬ ರುಚಿಕರವಾಗಿರ್ತದೆ. ಹಾಗೆ ಅಷ್ಟೇ ಕೂಡ ನಂಜಿನಾಂಶವನ್ನು ಕೂಡ ಹೊಂದಿರ್ತದೆ. ಇದನ್ನು ತಿನ್ನುವವರು, ಈ ಗರ್ಭಿಣಿ ಹೆಂಗಸರು ಇವರೆಲ್ಲ ತಿನ್ನುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾಕೆಂದರೆ ಇದರಲ್ಲಿ ನಂಜಿನಾಂಶ ಜಾಸ್ತಿ ಇರೋದ್ರಿಂದ ಅಂಥವರು ತಿನ್ನಲಿಕ್ಕೆ ಹೋಗಬಾರ್ದು. ಇದು ಬೆಳಗ್ಗೆ ಮುಂಜಾನೆಯಲ್ಲಿ ಇದು ಭೂಮಿಯಿಂದ ಮೇಲೆ ಬರ್ತದೆ. ಅಂದರೆ ಸಂಜೆ ಆಗೋದ್ರೊಳಗೆ ಇದನ್ನು ನಾವು ನೋಡಲಿಲ್ಲ ಅಂತ ಹೇಳಿದರೆ ಅದು ಮೊಗ್ಗು ಅರಳಿ ಬೇಗ ಅದರಲ್ಲಿ ಹುಳ ಆಗ್ತದೆ. ಹಾಗೆ ಅಷ್ಟರೊಳಗಡೆ ನಮಗೆ ಸಿಕ್ಕಿದರೆ ಅದನ್ನು ನಾವು ಯೂಸ್ ಮಾಡ್ಬೋದು. ನಂತರ ಅರಳಿದ ನಂತರ ತುಂಬ ಹೊತ್ತು ಬಿಟ್ಟರೆ ಅದರಲ್ಲಿ ಹುಳ ಆಗಿ ನಾವು ಉಪಯೋಗಿಸಲಿಕ್ಕೆ ಯೋಗ್ಯವಾಗಿರೋದಿಲ್ಲ. ಇದನ್ನು ನಾವು ಸುಕ್ಕ ಟೈಪಲ್ಲಿ ಮಾಡ್ಬೋದು, ಸಾರು ಟೈಪಲ್ಲಿ, ಅಂದರೆ ಯಾವ ರೀತಿ ಬೇಕಾದರೂ ಮಾಡ್ಬೋದು. ತುಂಬ ರುಚಿಯಾಗಿರ್ತದೆ. ಹಾಗೆ ಕೆಲವರಿಗೆ ಕೂಡ ಇದು ಅಲರ್ಜಿ ಆಗ್ತದೆ. ಎಲ್ಲರಿಗೂ ಕೂಡ ತಿಂದರೆ ಹೆಲ್ದಿ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಬ್ಬರ ದೇಹಕ್ಕೆ ಇದು ತುಂಬ ಅಲರ್ಜಿಯಾಗಿ ಪರಿಣಮಿಸ್ತದೆ. ಅದಕ್ಕೆಂದರೆ ತಿನ್ನುವಾಗ ಸ್ವಲ್ಪ ಜಾಗ್ರತೆ ಮಾಡಿ ತಿನ್ನಬೇಕಾಗ್ತದೆ. ನೋಡಿ, ನಮಗೆ ಇದನ್ನು ಈ ರೀತಿ ಕ್ಲೀನ್ ಮಾಡಿದ ನಂತರ ಇಷ್ಟೊಂದು ಸಿಕ್ಕಿದೆ. ಇನ್ನು ಇದನ್ನು ಬೇಯಿಸಿದಾಗ ಇದರ ಅರ್ಧದಷ್ಟು ಆಗ್ತದೆ. ಇದನ್ನು ನಾವು ಚಿಕನ್ ಸಾರೆಲ್ಲ ಮಾಡ್ತೇವೆ, ಆ ರೀತಿ ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ನಾವು ಕೂಡ ಹಾಗೆ ಈಗ ಚಿಕನ್ ಸಾರಿಗೆ ಏನೇನೆಲ್ಲ ಹಾಕ್ತೀವಿ ಅದನ್ನೆಲ್ಲ ಹಾಕಿಬಿಟ್ಟು ನಾವು ಇವತ್ತೊಂದು ಸಾರು ಮಾಡ್ತಾ ಇದ್ದೀವಿ. ನೋಡಿ, ನಾವಿಲ್ಲಿ ಇದು ಮಸಾಲೆ ರೆಡಿ ಮಾಡಲಿಕ್ಕೆ ಸ್ವಲ್ಪ ತೆಂಗಿನ ತುರಿ, ಹಾಗೆ ಒಣಮೆಣಸು ಖಾರಕ್ಕೆ ಬೇಕಾಗುವಷ್ಟು, ಹಾಗೆ ಬ್ಲ್ಯಾಕ್ ಪೆಪ್ಪರ್, ಕಾಳುಮೆಣಸು, ಕೊತ್ತಂಬರಿ, ಹಾಗೆ ಗರಂ ಮಸಾಲ, ಹಾಗೆ ಸ್ವಲ್ಪ ಜೀರಿಗೆ, ಈರುಳ್ಳಿ, ಇದೆಲ್ಲವನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಲೈಟಾಗಿ ಇದು ಮಸಾಲವನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡು ನಾವು ಇದನ್ನು ಸಾರು ಮಾಡುವಂಥದ್ದು. ಇನ್ನು ನಾವು ಈಗ ಕ್ಲೀನ್ ಮಾಡಿಕೊಂಡಂಥ ಅಣಬೆಯನ್ನು ಈರುಳ್ಳಿ ಮತ್ತು ಟೊಮೆಟೊ ಇವೆರಡನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಈ ಅಣಬೆಯನ್ನು ಹಾಕಬೇಕು. ಅಣಬೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಇವೆರಡನ್ನು ಹಾಕಿ ಇದಕ್ಕೆ ನೀರೇನು ಹಾಕಲಿಕ್ಕಿಲ್ಲ. ಅದರ ಒಂದು ಲೈಟ್ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯ್ತದೆ. ಹಾಗೆ ನೀರು ಹಾಕಬಾರ್ದು, ಅದರಲ್ಲೇ ಅದನ್ನು ನೀರಿನ ಅಂಶ ಬಿಡ್ತದೆ. ಹಾಗೆ ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅಣಬೆಗೆ. ನಾವು ಟೊಮೆಟೊ ಅಲ್ಲಿ ಹುಳಿ ಇಲ್ಲ ಅಂತೇಳಿದರೆ ನಾವು ಮಸಾಲ ಮಾಡುವಾಗ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿಯನ್ನು ನಾವು ಸೇರಿಸ್ಕೊಳ್ಳೋದು ಒಳ್ಳೆಯದು. ಇದೆಲ್ಲ ಎಲ್ಲ ಕಡೆ ಎಲ್ರಿಗೂ ಸಿಗುವಂಥದ್ದು. ಇದು ನಮ್ಮ ಹಳ್ಳಿ ಕಡೆ ಮಾತ್ರ ಸಿಗುವಂಥದ್ದು. ಇದು ವರ್ಷಕ್ಕೊಮ್ಮೆ ಸಿಗುವಂಥದ್ದಲ್ವ, ಹಾಗಾಗಿ ವರ್ಷಕ್ಕೊಮ್ಮೆ ತಿಂದರೆ ಅದರ ರುಚಿನೇ ಬೇರೆ. ಹಾಗೆ ನಮ್ಮದು ಹೆಲ್ತ್ ಕಂಡೀಷನ್ ಒಳ್ಳೆಯದುಂಟು, ಅದರಿಂದ ಏನು ನಮಗೆ ಸಮಸ್ಯೆ ಆಗೋದಿಲ್ಲ ಅಂತೇಳಿದರೆ ವರ್ಷಕ್ಕೊಮ್ಮೆ ಸಿಗುವಾಗ ಇದನ್ನು ತಿನ್ನೋದು ತುಂಬ ಒಂದು ಸಂತೋಷ. ಇದನ್ನು ನಾವು ಬೇಕು ಅಂತ ಹೇಳಿದರೂ ಹಣ ಕೊಟ್ಟು ಖರೀದಿಸಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಇದು ಪ್ರಕೃತಿಯಲ್ಲೇ ಆ ಸಮಯದಲ್ಲಿ ಅಂದರೆ ಮಳೆಗಾಲದ ಸಮಯದಲ್ಲೇ ಮಾತ್ರ ಸಿಗುವಂಥದ್ದು. ಅದಕ್ಕೆ ಹಾಗೆ ಎಲ್ಲ ಮಣ್ಣಲ್ಲಿ ಕೂಡ ಬರೋದಿಲ್ಲ. ಅದಕ್ಕೆ ಆದಂಥ ಸೂಕ್ತವಾದ ಮಣ್ಣಿನ ಜಾಗ ಇರ್ತದೆ, ಆ ಜಾಗದಲ್ಲಿ ಮಾತ್ರ ಅದು ಸಿಗುವಂಥದ್ದು. ಎಲ್ಲಿ ಗೆದ್ದಲು ಅಂದರೆ ಹುತ್ತದ ಮಣ್ಣು ಇರ್ತದೆ ಅಲ್ಲಿ ಇದು ತುಂಬ ಜಾಸ್ತಿ ಭೂಮಿಯಿಂದ ಮೇಲೆ ಬರ್ತದೆ. ಹಾಗೆ ನೋಡಿ, ನಮ್ಮದು ಇವಾಗ ಅಣಬೆ ಎಲ್ಲ ಬೆಂದು ಈ ಮಸಾಲೆ ಎಲ್ಲ ಹಾಕಿ ಇನ್ನು ಒಂದು 5 ನಿಮಿಷ ಕುದಿಸಿದರೆ ನಮ್ಮ ಅಣಬೆ ಸಾರು ರೆಡಿ ಆಗ್ತದೆ. ಇದು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.